ಮಸ್ಕಿ ಕಲ್ಯಾಣ ಸಾರಿಗೆ ಸಂಸ್ಥೆಯ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಿಲ್ದಾಣದ ಕಂಟ್ರೋಲರ್ಗಳಿಂದಲೇ ಕಸಗೂಡಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಡಿಪೋ ಮ್ಯಾನೇಜರ್ ಆದಪ್ಪ ಕುಂಬಾರ ಎಂಬುವರು ಹಿರಿಯ ಬಸ್ ಕಂಟ್ರೋಲರ್ಗಳಿಂದ ನಿಲ್ದಾಣದ ಕಸ ಬಳಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ತಿಮ್ಮಯ್ಯ ಶೆಟ್ಟಿ 59 ಮತ್ತು ಮಲ್ಲಿಕಾರ್ಜುನ 55 ಎಂಬ ಇಬ್ಬರು ನಿವೃತ್ತಿ ಅಂಚಿನಲ್ಲಿರುವ ಕಂಟ್ರೋಲರ್ಗಳು ಡಿಪೋ ಮ್ಯಾನೇಜರ್ ಆದೇಶದ ಮೇರೆಗೆ ಸಾರ್ವಜನಿಕರ ಮುಂದೆಯೇ ಕಸ ಹೊಡೆದಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ಘಟನೆಗೆ ಬೇಸತ್ತು ತಾವೇ ತಮ್ಮ ವಿಡಿಯೋ ಚಿತ್ರೀಕರಿಸಿ ಕಲಬುರಗಿ ವಿಭಾಗೀಯ ಕಚೇರಿಗೆ ಕಳಿಸಿದ್ದಾರೆ. ವಿಡಿಯೋ ನೋಡಿದ ಮೇಲಾಧಿಕಾರಿಗಳು ಮ್ಯಾನೇಜರ್ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಮ್ಯಾನೇಜರ್ ಕಸಗೂಡಿಸಿದ ಕಂಟ್ರೋಲರ್ಗಳಿಗೆ ನೋಟಿಸ್ ನೀಡಿರುವುದಾಗಿ ಮೂಲಗಳು ತಿಳಿಸಿವೆ. ಮ್ಯಾನೇಜರ್ ಕಿರುಕುಳದಿಂದ ಬೇಸತ್ತು ನಿವೃತ್ತಿ ಹಂಚಿನಲ್ಲಿರುವ ಇಬ್ಬರು ಕಂಟ್ರೋಲರ್ಗಳು ರಾಜೀನಾಮೆಗೆ ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಡಿಪೋ ಮ್ಯಾನೇಜರ್ ಆದಪ್ಪ ಕುಂಬಾರ ಅವರು, ನಾನು ಯಾವುದೇ ಕಸಗೂಡಿಸಲು ಹೇಳಿಲ್ಲ, ತಾವೇ ಕಸಗೂಡಿಸಿಕೊಂಡು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಎಂದು ಹೇಳಿದ್ದಾರೆ.